ಆಚಿ ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ರಾಜ್ಯ ಕಾಂಗ್ರೆಸ್ನ ಪವರ್ ಫೈಟ್ ಕಳೆದ 2 ತಿಂಗಳು 2.5 ತಿಂಗಳು ಮಧ್ಯದಲ್ಲಿ ಒಂದು 15 ದಿನ ಏನೋ ಗ್ಯಾಪ್ ಆಗಿತ್ತು. ಯಾಕೆಂದರೆ ರಾಹುಲ್ ಗಾಂಧಿ ವಿದೇಶ ಪ್ರವಾಸಕ್ಕೆ ಹೋಗ್ತಾರೆ ಅಂತ ಅಂದ್ಬಿಟ್ಟು ಈಗ ಅದೊಂಥರ ನಿರ್ಣಾಯಕ ಹಂತಕ್ಕೆ ಬಂದಂಗೆ ಕಾಣಿಸ್ತಾ ಇದೆ. ಸದ್ಯದಲ್ಲೇ ಅಂದರೆ ಇದೇ ತಿಂಗಳಲ್ಲೇ ನಿರ್ಣಾಯಕ ಮೀಟಿಂಗ್ ದೆಹಲಿಯಲ್ಲಿ ನಡೆಯುತ್ತೆ. ರಾಜ್ಯ ಕಾಂಗ್ರೆಸ್ನ ಪವರ್ ಫೈಟ್ ನಿರ್ಣಾಯ ಹಂತಕ್ಕೆ ಬಂದಂಗೆ ಕಾಣಿಸ್ತಾ ಇದೆ. ಶೀಘ್ರದಲ್ಲೇ ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ದೆಹಲಿ ಪ್ರವಾಸಕ್ಕೆ ಸಿದ್ಧತೆ ಮಾಡಿಕೊಂಡಿದ್ದಾರೆ. ಜನವರಿ 16 ಹಾಗೂ 17 ಬಹುತೇಕ ದಿನಾಂಕ ನಿಗದಿಯಾಗೋ ಸಾಧ್ಯತೆ. ದೆಹಲಿಯಲ್ಲಿ ಸಿಎಂ ಡಿಸಿಎಂದು ಹೈ ವೋಲ್ಟೇಜ್ ಮೀಟಿಂಗ್ ನಡೆಯುತ್ತೆ. ಸಿಎಂ ಡಿಸಿಎಂ ಎರಡೂ ಬಣಕ್ಕೂ ಈಗ ಸಂದೇಶ ರವಾನೆ ಆಗಿದೆಯಂತೆ. ಜನವರಿ 16, 17 ನಿರ್ಣಾಯಕ ದಿನವಾಗುವ ಲೆಕ್ಕಾಚಾರ ಜೋರಾಗಿದೆ. ಏನು ನಿರ್ಣಾಯಕ ದಿನ ನಂಗೆ ಅರ್ಥ ಆಗಲ್ಲಪ್ಪ. ವೆರಿ ಸಿಂಪಲ್, ಅಧಿಕಾರ ಬಿಟ್ಕೊಡಿ ಅಂತ ಅನ್ಬೇಕು, ಇಲ್ಲ ಬಿಟ್ಕೊಡಲ್ಲ ಅಂತ ಅನ್ಬೇಕು. ಇಷ್ಟೇ ನಿರ್ಧಾರ ಆಗಬೇಕಾಗಿರೋದು. ಹಾಗಾದರೆ ಈ ನಿರ್ಣಾಯಕ ಸಭೆಯಲ್ಲಿ ಸಿಎಂ ಸಿದ್ದರಾಮಯ್ಯನವರು ಯಾವ್ಯಾವ ದಾಳವನ್ನು ಉರುಳಿಸಬಹುದು? ಸಂಪುಟ ಪುನರ್ರಚನೆಯ ದಾಳವನ್ನು ಉರುಳಿಸೋದಕ್ಕೆ ಸಿಎಂ ಸಿದ್ದರಾಮಯ್ಯನವರು ಪ್ಲಾನ್ ಮಾಡಿಕೊಂಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಡೇ ಒನ್ನಿಂದಲೂ ಕೂಡ ಅವರಿಗೆ ಅದೇ ಇಷ್ಟ ಇರುವಂಥದ್ದು. ಪವರ್ ಫೈಟನ್ನು ಪ್ರಸ್ತಾಪಿಸಿದರೆ ದಾಖಲೆಯ ಬಜೆಟ್ ಮಂಡನೆಯ ವಿಚಾರವನ್ನು ಪ್ರಸ್ತಾಪಿಸಬಹುದು. ಎಲ್ಲದಕ್ಕೂ ಕೂಡ ರೆಡಿಯಾಗಿಯೇ ಹೋಗ್ತಾ ಇದ್ದಾರೆ ಸಿದ್ದರಾಮಯ್ಯನವರು ಅನ್ನೋದು ಗೊತ್ತಾಗ್ತಾ ಇದೆ. ಮೇ ತಿಂಗಳವರೆಗೂ ಕೂಡ ಹೋದರೆ, ಅಂದರೆ ಹಿಂಗೆ ಮುಂದೂಡ್ಕೊಂಡು ಹೋದರೆ 3 ವರ್ಷ ಪೂರೈಕೆಯ ದಾಳವನ್ನು ಉರುಳಿಸಬಹುದು. ಈ ಮೂಲಕ ಮತ್ತೊಂದು ಚೆಕ್ ಮೇಟನ್ನು ಡಿ ಕೆ ಶಿವಕುಮಾರ್ ಅವರಿಗೆ ಇಡೋದಕ್ಕೂ ಕೂಡ ರೆಡಿಯಾಗಿದ್ದಾರೆ ಸಿದ್ದರಾಮಯ್ಯನವರು ಅನ್ನೋದು ಗೊತ್ತಾಗ್ತಾ ಇದೆ. ಇನ್ನು ಮೇನಲ್ಲಿ ಪಂಚರಾಜ್ಯಗಳ ಚುನಾವಣೆ ಇದೆ ಎಂಬಂತಹ ದಾಳವನ್ನು ಕೂಡ ಉರುಳಿಸಬಹುದು. ಕೇರಳ, ತಮಿಳುನಾಡು ಜೊತೆಗೆ ಪಶ್ಚಿಮ ಬಂಗಾಳ, ಇಲ್ಲೆಲ್ಲ ಕಡೆಯಲ್ಲೂ ಕೂಡ ಚುನಾವಣೆ ಇರೋದ್ರಿಂದ ಸಿಎಂ ಸಿದ್ದರಾಮಯ್ಯನವರನ್ನು ಕೆಳಗಿಳಿಸಿದ್ದೇ ಆದರೆ ಅದು ಅದರ ಮೇಲೆ ಪರಿಣಾಮ ಬೀರುವಂತಹ ಸಾಧ್ಯತೆ ಇರುತ್ತೆ. ಇನ್ನು ಡಿಸಿಎಂದು ಪ್ರತಿದಾಳ ಇರುತ್ತಲ್ಲ, ಅದೇನು ಅಂತಕ್ಕಂಥದ್ದನ್ನು ನೋಡ್ಬೋಣ. ಕೊಟ್ಟ ಮಾತು ಉಳಿಸ್ಕೊಳ್ಳಿ ಅಂತ ಪಟ್ಟು ಹಿಡಿಬೋದು. ಅದನ್ನ ಈಗಾಗಲೇ ಅವರು ಸುಮಾರು ಸರ್ತಿ ಹೇಳಿದ್ದಾರೆ. ಬಹಿರಂಗವಾಗಿ ಕೂಡ ಮೊನ್ನೆ ಸಿದ್ದರಾಮಯ್ಯನವ್ರ ಮುಂದೆ ಮಾತಾಡಿದ್ದಾರೆ. ಆಡಿದ ಮಾತಿನಂತೆ ಅವಕಾಶ ಮಾಡಿಕೊಡಿ ಅಂತ ಕ್ಲೈಮ್ ಮಾಡ್ಬೋದು. ನೀವು ಕೊಟ್ಟಿದ್ದೀರಲ್ಲ ಮಾತು, ಅದನ್ನು ಉಳಿಸ್ಕೊಳ್ಳಿ. ಸಿದ್ದರಾಮಯ್ಯ ಬಳಿಗೆ ನೇರವಾಗಿ ಮಾತಾಡ್ಬೋದು. ಯಾಕೆಂದರೆ ಮಾತುಕತೆ ಆಗಿದ್ದು ಇವ್ರ ಮುಂದೆನೇ ಆಗಿತ್ತು ಮಾತುಕತೆ. ನೀವೇ ಬಿಟ್ಕೊಡಿ ಅಂತ ಕೇಳ್ಬೋದು. ಪವರ್ ಶೇರಿಂಗ್ ಮಾತು ಯಾವಾಗ ಈಡೇರಿಸ್ತೀರಾ ಅಂತ ನೇರವಾಗಿ ಕೇಳ್ಬೋದು. ಅದಕ್ಕೆ ಸಿದ್ದರಾಮಯ್ಯನವ್ರು ಹೋದಲ್ಲಿ ಬಂದಲ್ಲಿ ಹೈಕಮಾಂಡ್ ಹೆಂಗೆ ಹೇಳುತ್ತೆ ಅದೇ ಅಂತಿಮ ಅಂತ ಇರೋದು. ಸ್ಪಷ್ಟವಾಗಿ ತಿಳಿಸಿ ಅಂತ ಹೈಕಮಾಂಡ್ ಮುಂದೆ ಪಟ್ಟು ಹಿಡಿದು ಕೂತ್ಕೋಬಹುದು. ಯಾವ ಸ್ಪಷ್ಟತೆ ಸಿಗದೇ ಇದ್ದರೆ ವರಿಷ್ಠರ ಬಳಿ ಬೇಸರವನ್ನು ವ್ಯಕ್ತಪಡಿಸ್ಬೋದು. ನೋಡಿ ಹೆಂಗಿದೆ ಅಂತಂದರೆ, ಈಗ ದಾಖಲೆ ದೇವರಾಜ ಅರಸು ದಾಖಲೆ ಮುರಿಬೇಕು ಅಂತ ಇದ್ರು, ಅದಾಯಿತು. ಅದಾಗ್ತಾ ಇದ್ದ ಹಾಗೆ ಇನ್ನು ನೆಕ್ಸ್ಟ್ ಇವಾಗ ಬಜೆಟ್ ಬರುತ್ತೆ. ಬಜೆಟ್ ಒಂದು ಮಂಡಿಸ್ಬಿಡ್ತೀನಿ ಅನ್ಬೋದು. ಬಜೆಟ್ ಮುಗಿಯೋ ಅಷ್ಟೊತ್ತಿಗೆ ಮೇನಲ್ಲಿ ಪಂಚರಾಜ್ಯಗಳ ಚುನಾವಣೆ ಬರುತ್ತೆ. ಎಕ್ಸಾಮ್ ಹತ್ತಿರ ಅಂದರೆ ಎಲೆಕ್ಷನ್ ಹತ್ತಿರ ಇಟ್ಕೊಂಡು ಹಿಂಗೆ ಮಾಡ್ತಾರಾ ಅಂತ, ಹೀಗೆ ಬೇರೆ ಬೇರೆ ವಿಚಾರಗಳಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಸುಕೇಶ್ ಅವರಿಂದ ಪಡ್ಕೊಳ್ಳೋಣ. ಸುಕೇಶ್, ಈ ಜನವರಿ 16, 17 ಒಂದು ವೇಳೆ ಪವರ್ ಶೇರಿಂಗ್ ಮೀಟಿಂಗ್ ಆಗಲಿಲ್ಲ, ಯಾವುದೇ ತೀರ್ಮಾನಕ್ಕೆ ಬರಲಿಲ್ಲ ಅಂದರೆ ನನ್ನ ಪ್ರಕಾರ ಮುಂದೆ ಇನ್ನು ಮೇ ಜೂನ್ ತನಕನೂ ತುಂಬ ಕಷ್ಟ ಇದೆ, ಆಗಲ್ಲ. ಹಾಗಾಗಿ ಏನೇ ಡಿಸೈಡ್ ಆದರೂ ಜನವರಿ 16, 17ಕ್ಕೆ ಆಗಬಹುದಾ? ಈ ವಿಚಾರವಾಗಿ ಸಿಎಂ ಪಾಳೆಯ ಡಿಸಿಎಂ ಪಾಳೆಯ ಏನು ಮಾತಾಡ್ಕೋತಾ ಇದೆ? ಅರವಿಂದ್, ಖಂಡಿತ. ಯಾಕಂದರೆ ಜನವರಿಯಲ್ಲಿ ಕರೆದು ಇಬ್ಬರನ್ನು ಮಾತಾಡ್ತಾರೆ ಅನ್ನುವಂಥದ್ದು ಕಾಂಗ್ರೆಸ್ ಪಾಳ್ಯದಲ್ಲಿ ಕೇಳಿ ಬರ್ತದೆ ಅಂತ, ಮತ್ತು ಬಹುತೇಕ 16, 17ಕ್ಕೆ ಒಂದು ಡೇಟಲ್ಲಿ ಕರಿಬಹುದು ಅನ್ನುವಂಥದ್ದು ಎರಡೂ ಪಾಳ್ಯಕ್ಕೆ ಬಂದಿರುವಂಥ ಸಂದೇಶ. ಹಾಗಾಗಿ ಸಿಎಂ ಮತ್ತು ಡಿಸಿಎಂ ಜನವರಿ 14ರ ನಂತರ 15ರ ನಂತರ ಅಂದರೆ ದೆಹಲಿಗೆ ಹೋಗ್ತಾರೆ, ಸಂಕ್ರಾಂತಿಯನ್ನು ಮುಗಿಸ್ಕೊಂಡು ಅನ್ನೋದು ಬಹುತೇಕ ಖಚಿತವಾಗ್ತಿರುವಂತೆ ಕಾಣಿಸ್ತಾ ಇದೆ. ಆದರೆ ಅಲ್ಲಿ ಏನು ತೀರ್ಮಾನ ಆಗುತ್ತೆ ಅನ್ನೋದು ಕುತೂಹಲ. ಪವರ್ ಶೇರಿಂಗ್ಗೆ ಸಂಬಂಧಪಟ್ಟಂತೆ ಇಬ್ಬರ ನಡುವೆ ಮೂಡಬಹುದಾದಂಥ ಸಂಧಾನ ಸೂತ್ರ ಏನು ಅನ್ನೋದ್ರ ಬಗ್ಗೆ ಕುತೂಹಲ ಜಾಸ್ತಿ ಇದೆ. ಮುಖ್ಯಮಂತ್ರಿಗಳು ಕೂಡ ಅಂದರೆ ಸಾಕಷ್ಟು ವಿಚಾರಗಳನ್ನ ಇಟ್ಕೊಂಡೇ ಹೋಗುವಂಥ ಸಾಧ್ಯತೆ ಇದೆ. ಅದು ಕ್ಯಾಬಿನೆಟ್ ರೀಶಫಲ್ ಇರ್ಬೋದು, ಅಥವಾ ಬಜೆಟ್ ದಾಖಲೆ ಬಜೆಟ್ ಮಂಡನೆ ವಿಚಾರ ಇರ್ಬೋದು, 3 ವರ್ಷ ಪೂರೈಕೆ ಇರ್ಬೋದು, ಅಥವಾ ಬೇರೆ ಬೇರೆ ವಿಚಾರಗಳು ಅವ್ರ ಮುಂದೆ ಇರ್ಬೋದು. ಆದರೆ ಕೊಟ್ಟ ಮಾತನ್ನು ಉಳಿಸಿಕೊಡಿ ಅನ್ನುವಂಥ ಡಿಮ್ಯಾಂಡಿನ ಜೊತೆಗೆ ಬೇರೆ ಯಾವೆಲ್ಲ ಲೆಕ್ಕಾಚಾರಗಳೊಂದಿಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕೂಡ ದೆಹಲಿಗೆ ಹೋಗ್ತಾರೆ ಅನ್ನುವಂಥದ್ದು. ಹಾಗಾಗಿ ಯಾವಾಗ ಆಗಬಹುದು ಈ ಒಂದು ಗೊಂದಲಕ್ಕೆ ತೆರೆ ಬೀಳಬಹುದು ಅನ್ನುವಂಥ ಕುತೂಹಲ ಏನಿತ್ತು, ಆ ಕುತೂಹಲಕ್ಕೆ ಒಂದು ಮುಹೂರ್ತ ನಿಗದಿ ಆಗ್ತಾ ಇರುವಂತೆ ಕಾಣಿಸ್ತಾ ಇದೆ. ಬಹುತೇಕ ಜನವರಿ 16, 17ರಾಗೆ ಇಬ್ಬರನ್ನು ಕೂಡ ದೆಹಲಿಗೆ ಕರೆದು ಮಾತನಾಡುವಂಥ ಸಾಧ್ಯತೆ ಹೆಚ್ಚಿದೆ. ಈ ಮಾತುಕತೆಯ ಫಲಶ್ರುತಿ ಏನು ಅನ್ನುವುದು ಪ್ರಶ್ನೆ. ಅಕಸ್ಮಾತ್ ಅದಕ್ಕೂ ಏನಾದರೂ ಬೇಡ ಸದ್ಯಕ್ಕೆ ಅನ್ನುವಂಥ ತೀರ್ಮಾನಕ್ಕೆ ಕಡೆಗಳಿಗೆ ಹೈಕಮಾಂಡ್ ಬಂದು ನಾವು ಮುಂದೆ ಹೇಳಿ ಕಳಿಸಿದಾಗ ಬನ್ನಿ ಅಂತ ಹೇಳಿ ಕಳಿಸಿದ್ರೆ
ಮತ್ತೆ ಅದು ಮುಂದಕ್ಕೆ ಹೋಗುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಏನಾಗಬಹುದು ಅನ್ನುವಂಥ ವಿಚಾರದಲ್ಲಿ ಬಹುಶಃ ಸಿಎಂ ಮತ್ತು ಡಿ.ಸಿ.ಎಂ ಎರಡೂ ಬಣದಲ್ಲೂ ಕೂಡ ಒಂದು ಸ್ಪಷ್ಟವಾದ ಕ್ಲಾರಿಟಿ ಇದ್ದಂತೆ ಕೂಡ ಕಾಣಿಸ್ತಾ ಇಲ್ಲ. ಅರವಿಂದ್. ರೈಟ್, ಥ್ಯಾಂಕ್ ಯು ಸುಕೇಶ್, ತಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ. ಅಲ್ಲಿಗೆ ಗೊಂದಲದ ವಾತಾವರಣ ಇನ್ನೂ ಕೂಡ ಮುಂದುವರೆದಿದೆ ಎರಡೂ ಪಾಳ್ಯದಲ್ಲಿ ಅಂತಕ್ಕಂಥದ್ದು ಸ್ಪಷ್ಟ. ಅದಕ್ಕೆ ಗೊಂದಲ ಪರಿಹರಿಸಬೇಕಾದವರು ಹೈಕಮಾಂಡ್ನವರು, ಅವರು ಯಾಕೋ ಮನಸ್ಸು ಮಾಡ್ತಾ ಇಲ್ಲ. 16-17 ಕಾದ್ ನೋಡೋಣ.